ಓಡಿಸ್ತೀರಾ? ಓಡಿಸಿ. ಇವ್ ನನ್ನ ಮಗ. ಐ ಲವ್ ಯು ಡಾರ್ಲಿಂಗ್ಸ್. ಕರ್ನಾಟಕದಿಂದ ತಮಿಳ್ನಾಡಿಗೆ ಒಂದು ಹಾವನ್ನ ರೆಸ್ಕ್ಯೂ ಮಾಡಕ್ ಹೋಗ್ತಾ ಇದೀವಿ. ತೋರಿಸಿ ಈ ಕಡೆ ಒಂದ್ಸಲಿ. ನೋಡ್ರಪ್ಪ ಎಲ್ಲಿ ವಿಷನಪ್ಪ ಇದು, ಹುಷಾರು. ಸುಮಾರು 1,80,000 ಜನ ಸಾಯ್ತಾರೆ ವರ್ಷಕ್ಕೆ ನಮ್ಮ ಭಾರತದಲ್ಲಿ. ಹಾಯ್ ಡಾರ್ಲಿಂಗ್ಸ್, ಫಸ್ಟ್ ಟೈಮು ನಮ್ಮಪ್ಪ ಜೊತೆ ಕರ್ನಾಟಕದಿಂದ ತಮಿಳ್ನಾಡಿಗೆ ಒಂದು ಹಾವನ್ನ ರೆಸ್ಕ್ಯೂ ಮಾಡಕ್ಕೆ ಹೋಗ್ತಾ ಇದೀವಿ. ಆ ಹಾವು ಯಾವುದು ಅಂತ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಬೇಕು. ಸೊ ನಾವಿಬ್ಬರು ಯಾವ ರೀತಿ ರೆಸ್ಕ್ಯೂ ಮಾಡ್ತೀವಿ ಅನ್ನೋದನ್ನ ನೋಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸೊ ಇಲ್ಲಿವರೆಗೂ ಕರ್ನಾಟಕ, ಇಲ್ಲಿಂದ ಆಚೆ ತಮಿಳ್ನಾಡು. ಇದು ತಮಿಳ್ನಾಡಲ್ಲಿರುವಂತಹ ಎಕ್ಸೈಡ್ ಕಂಪ್ನಿ. ಸೊ ಎಕ್ಸೈಡ್ ಬ್ಯಾಟ್ರಿ ಮಾಡ್ತಾರಲ್ವಾ, ಸೊ ಬ್ಯಾಟ್ರಿ ನೋಡಿರ್ತೀರ ಗಾಡಿಗೆ ಯೂಸ್ ಮಾಡೋಂಥದ್ದು. ಸೊ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಇದು. ಎಕ್ಸೈಡ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಕಂಪ್ನಿ. ತಮಿಳ್ನಾಡಲ್ಲಿ ರೋಡು ತುಂಬ ಚೆನ್ನಾಗಿರುತ್ತೆ ಅಂತಾರೆ. ಈ ರೋಡ್ ನೋಡಿದ್ರೆ ನಾನು ನೋಡ್ದಂಗೆ ಸುಮಾರು 10 ವರ್ಷದಿಂದನೂ ಹಿಂಗೆ ಇದೆ, ಫುಲ್ಲು ಆಫ್ ರೋಡು. ನನ್ನ ಗಾಡಿ ಆಗಿದ್ದಕ್ಕೆ ಸರೋಯ್ತು. ಯಾಮಾರು ಆಕ್ಟಿವ್ ಏನಾರು ಎತ್ಕೊಂಬಂದಿಲ್ಲ ಅಷ್ಟೇ. ಏನಾಗುತ್ತೆ ಗೊತ್ತಾ? 8869. ಸೊ ಇಲ್ಲಿರೋಂಥ ವಿಲ್ಲಾಗಳೆಲ್ಲ ಒಂದೊಂದು ಎಕರೆಗೆ ಒಂದೊಂದು ವಿಲ್ಲ ಇರೋದು. ಎಲ್ಲ ಕಾಡು ಪದೇ ಇದ್ರೆ ಹಾವು ಬಂದೇ ಬರುತ್ತೆ. ಸೊ ನೋಡಿ, ಇಲ್ಲಿ ಒಂದು ಎಕರೆಗೆ ಒಂದೊಂದು ವಿಲ್ಲ ಇರೋದು. ತುಂಬ ಸತಿ ಬಂದಿದ್ದೀನಿ ಹಾವನ್ನ ರೆಸ್ಕ್ಯೂ ಮಾಡೋದಕ್ಕೆ. 4 ಅಂತೆ. ಒಂದು ನಿಮಿಷ ಕೇಳೋಣ. 54 54 ಹುಷಾರು. ಎಲ್ಲಿದೆ ಗೊತ್ತು ಅದೇ ಥರದ್ದು ಸೇಮಾ? ಓಕೆ, ಸ್ಪೀಡ್ ಹೋಗ್ತೀಯಾ ನಿಧಾನಕ್ಕೆ ಹೋಗ್ತೀಯಾ? ಹೌದಾ? ಓಕೆ, ಮೈಕಲ್ ಸರ್ ಇಲ್ಲ? ಹಾಂ, ಎಂತಲ್ಲಿದೆ ಈಗ? ಯಾರು ನೋಡ್ಕೊಂಡ್ರೆ ಒಂದ್ಕೊಂಡು ಮುಟ್ಬಿಟ್ಟಿರಾ? ಕೊಳಕಮಂಡಲ ಇದು ವಿಷ ಉಂಟಾ? ಅದು ಇದು ನೋಡ ನೀರು ಏನಾವು ಅಂತ ನೋಡಿ. ನೋಡ್ರಪ್ಪ ಎಲ್ಲಿ ವಿಷನಪ್ಪ ಇದು, ಹುಷಾರು. ಅಲ್ಲಿದೆ. ಅಲ್ಲಿದೆಯಲ್ಲ ಇಲ್ಲಿ. ತುಂಬಾ ವಿಷ, ಹುಷಾರು. ಅಲ್ಲೊಂದು ತೂತೈತೆ, ಹುಷಾರು. ಇಲ್ಲ ರಸಲ್ ಪ್ರಪಂಚ ಅದು. ಅದೇ ತುಂಬಾ. ಲಾಸ್ಟ್ ಟೈಮು ಇಲ್ಲಿ ಹಿತ್ತಗೊಂಬಂದಿದ್ದ ಪಜಿ. ಇಲ್ಲಿ ಸ್ಯಾಂಡ್ ಬೋ ಅಂತಾರೆ ಗೊತ್ತಾ, ಕಾಮನ್ ಸ್ಯಾಂಡ್ ಬೋ. ಸೊ ಅದನ್ನ ರೆಸ್ಕ್ಯೂ ಮಾಡಕ್ ಬಂದಿದ್ದೆ. ಸ್ವಲ್ಪ ಆ ಕಡೆಗೆ ತಗೊಳ್ಳಿ, ಇದು ಯಾಕೆಂದ್ರೆ ನಿಂತ್ಕೊಂಡು ಹಿಡ್ಕೊಳ್ಳೋ ಕಷ್ಟ. ಇವರು ಆಕ್ಚುಲ್ ಆಗಿ ಅದನ್ನ ಕಾಮನ್ ಸ್ಯಾಂಡ್ ಬೋ ಅನ್ಕೊಂಡ್ಬಿಟ್ಟಿದ್ರು. ಸೊ ಲಾಸ್ಟ್ ಟೈಮ್ ಇಲ್ಲಿ ಒಂದು ಕಾಮನ್ ಸ್ಯಾಂಡ್ ಬೋನ ರೆಸ್ಕ್ಯೂ ಮಾಡಕ್ ಬಂದಿದ್ದೆ. ಸೊ ಇವರು ಕಾಮನ್ ಸ್ಯಾಂಡ್ ಬೋ ಅನ್ಕೊಂಡಿದ್ದಾರೆ. ತುಂಬ ಸೈಲೆಂಟ್ ಆಗಿದೆ ಅಂತ. ಸೊ ನಮ್ಮ ತಂದೆಯವರು ರೆಸ್ಕ್ಯೂ ಮಾಡ್ತಾರೆ ಈಗ. ಸೊ ಒಂದು ಯಾವುದೇ ಒಂದು ಹಾವನ್ನ ರೆಸ್ಕ್ಯೂ ಮಾಡ್ಬೇಕಾದ್ರೆ ಈ ಥರ ಪ್ರೊಫೆಷ್ನಲ್ ಆಗಿ ನೀಟಾಗಿ ಅದಕ್ಕೆ ಹಾಕಿ, ಅದಾದಮೇಲೆ ಅದಕ್ಕೊಂದು ದಾರ ಈ ಥರ ಕಟ್ಕೋಬೇಕು. ಏನು ತಕ್ಕಪ್ಪ ಈ ಥರ ನಾವು ಮಾಡೋದು, ರೆಸ್ಕ್ಯೂ ಮಾಡೋದು? ಈ ಥರ ಪೈಪು ಬಟ್ಟೆ ಎಲ್ಲ ಹಾಕಿ ಏನು ತೊಂದರೆ ಆಗ್ದಂಗೆ ಹುಷಾರಾಗಿರುತ್ತೆ. ಅಕಸ್ಮಾತ್ ಇದರಲ್ಲಿದ್ದರೆ ಕ್ಲೀನಾಗಿ ಹೋಗುತ್ತೆ. ಕೈಗೆ ಹಾಕಿದವಾಗ ಎಫೆಕ್ಟ್ ಆದರೆ, ಡೇಂಜರ್ ಆದರೆ ಯಾಕೆ? ತೋರಿಸಿ ಈ ಕಡೆ ಒಂದ್ಸಲಿ. ಈ ಥರ ನೀಟಾಗಿ ಟೈ ಮಾಡಿ ಈಚೆ ಮಾಡ್ದಂಗೆ ಕ್ಲೀನಾಗಿ ಮಾಡಿದ್ರೆ ಅದ್ರ ಪಾಡ್ಗೋದು ಇರುತ್ತೆ, ಎಲ್ಲೂ ಹೋಗಲ್ಲ. ಇಟ್ಕೊಂಡು ಇಲ್ಲೇ ಇಟ್ಕೊಂಡು ನಾವು ದೂರ ಇಟ್ಟರೆ ಕವರ್ ಆಗಲ್ಲ. ಇಲ್ಲೇ ಹಾಕೊಂಡಿರಿ ಸರ್. ಇಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಗೊತ್ತಾಗುತ್ತೆ. ಅದು ಬಟ್ಟೆ ಸರ್ ಮಾಡಿ ಅಲ್ಲಿ
ಹೇಳ್ಕೊಂಡ್ಲಾ ಯಾವಾಗ ಇಲ್ಲಿ ಸಿಗ್ತೀರ ಹಾಂ ಸರ್ ತುಂಬ ಭಯಂಕರಪ್ಪ ಅದು ವಿಷ ಜಾಸ್ತಿ ಹುಷಾರು. ದೊಡ್ಡದೇ ತುಂಬ ದೊಡ್ಡದು ಅದು, ತುಂಬ ವಿಷ. ಹುಷಾರು. ದೂರ ಏನಮ್ಮ ತುಂಬ ವಿಷಪರಿ ಇದು, ತುಂಬ ವಿಷ. ಹುಷಾರು. ಸೊ ನೋಡ್ತಾ ಇದರಷ್ಟು ಡೇಂಜರ್ ಯಾವುದೂ ಇಲ್ಲ. ದೂರ ಹೋಗಿ ಸರ್, ದೂರ ಹೋಗಿ ಸರ್. ಒಂದು ಸ್ವಲ್ಪ ತುಂಬ ವಿಷ. ಟಚ್ ಮಾಡೋದು ಕೈ ಹಿಂಗೆ ಆಗ್ತಂದ್ರೆ ಅಷ್ಟೇ ಅದು. ನಮ್ಮ ಪ್ರಪಂಚದಲ್ಲೇ 7ನೇ ಸ್ಥಾನದಲ್ಲಿರುವಂತಹ ಅತಿ ಹೆಚ್ಚು ವಿಷ ಇರುವಂತಹ ಹಾವುಗಳಲ್ಲಿ 7ನೇ ಸ್ಥಾನದಲ್ಲಿರುವಂತಹ ಈ ಹಾವಿದು ರಸಲ್ ವೈಪರ್ ಅಂತಾರೆ, ಕನ್ನಡದಲ್ಲಿ ಕೊಳಕಮಂಡಲ ಅಂತಾರೆ. ನಮ್ಮ ಇಂಡಿಯಾದಲ್ಲಿ ಟಾಪ್ 2 ಪ್ಲೇಸಲ್ಲಿರುತ್ತೆ ಈ ವಿಷಕಾರಿಯಾದಂತಹ ಹಾವು. ಸೊ ಇದನ್ನು ಇಂಗ್ಲೀಷಲ್ಲಿ ರಸಲ್ ವೈಪರ್ ಅಂತಾರೆ, ಕನ್ನಡದಲ್ಲಿ ಕೊಳಕಮಂಡಲ ಅಂತಾರೆ. ಸೊ ಇದು ಉಸಿರು ಬಿಟ್ಟರೆ ಕೊಳ್ತೋಗುತ್ತೆ ಅನ್ನೋದೆಲ್ಲ ಸುಳ್ಳದು, ಕೊಳೆಯಲ್ಲ. ಓಕೆ, ಈ ಹಾವಿಗೆ ಯಾವುದೇ ರೀತಿ ಉಸಿರು ಬಿಟ್ಟರೆ ಕೊಳೆಯೋದು ಅದೆಲ್ಲ ಆಗಲ್ಲ. ಹೇಳ್ತಾರೆ ಹೋಗ್ತಾ ಇರ್ಬೇಕಾದ್ರೆ ತುಳಿದ್ರೆ ಉಸಿರು ಬಿಟ್ಟರೆ ಕೊಳ್ತೋಗುತ್ತೆ, ಯಾವುದೇ ಕಾರಣಕ್ಕೂ ಉಸಿರು ಬಿಡಲ್ಲ. ಅದು ಸೌಂಡ್ ಮಾಡೋದಷ್ಟೇ, ಅದು ಆ ಥರ ಕಚ್ಚಿದ್ರೆ ಎಫೆಕ್ಟ್ ವಿಷ. ಸೌಂಡ್ ಮಾಡ್ತದೆ ನೋಡ್ರಲ್ಲ, ಸೌಂಡ್ ಮಾಡಲ್ಲ. ಆ ಸೌಂಡ್ ಮಾಡಿದ್ನ ಏನು ಅನ್ಕೊಳ್ತಾರೆ, ಉಸಿರು ಬಿಡ್ತು ಅನ್ಕೊಂಡ್ಬಿಡ್ತಾರೆ. ಗಾಳಿ ಬಿಡ್ತೈತೆ ಅದ್ರ ಇದರಲ್ಲಿ ಆಗುತ್ತೆ ಅಂತ. ಹೌದು, ಏನಾಗಲ್ಲ ಕೊಳಕಂದ್ರೆ ಅದು ಜೀವ ಕೊಳಕ್ ಮಾಡಲ್ಲ ಅಷ್ಟೇ, ಮನುಷ್ಯನಿಗೆ ಏನಾಗಲ್ಲ. ಹೆಸರು ಆ ಹೆಸರು ಕಚ್ಚಿದ್ರೆ ಮನುಷ್ಯನಿಗೆ ಎಫೆಕ್ಟ್ ಆಗುತ್ತೆ ಅಷ್ಟೇ. ಸೊ ಪ್ರತಿಯೊಬ್ಬರು ಕೇಳ್ಕೊಳ್ತಿರ್ತೀವಿ ಸೇವ್ ಅನಿಮಲ್ಸ್ ಸೇವ್ ಎನ್ವೈರನ್ಮೆಂಟ್ ಅಂತ. ಸೊ ಇದೇ ರೀತಿ ಹಲವಾರು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದನ್ನ ಯಾವ ರೀತಿ ರೆಸ್ಕ್ಯೂ ಮಾಡಿದ್ವಿ, ಇದನ್ನು ತೊಗೊಂಡೋಗಿ ಎಲ್ಲಿ ರಿಲೀಸ್ ಮಾಡ್ತೀವಿ ಅನ್ನೋದನ್ನ ಪೂರ್ತಿ ವಿಡಿಯೋ ನೋಡಿ. ಆಫ್ ಮಾಡಿ. ಸೊ ಕೇಳಿಸಿದೆಯಲ್ಲ ಎಷ್ಟು ಸೌಂಡ್ ಮಾಡ್ತಿದೆ ಅಂತ. ಸೊ ನಾವು ಈ ಪೈಪಲ್ಲಿ ಹಾಕಿರ್ತೀವಿ ಹಾವನ್ನ. ಸೊ ಇಲ್ಲಿ ಪೈಪಲ್ಲಿ ಯಾರೇ ಆಗಲಿ ರೆಸ್ಕ್ಯೂವರ್ಸ್ಗೊಂದು ಇದು ರೆಸ್ಕ್ಯೂ ಹಿಂಗೆ ಹಾವಿರುತ್ತೆ. ನಾವು ಗಂಟಾಕಿ ಟೈಮ್ ಮಾಡೋಕ್ಕೆ ಮೊದಲು ನಾವೇನಾದ್ರು ಇಲ್ಲಿ ಮುಟ್ಟಿದ್ರೆ, ಕೆಳಗಡೆ ಮುಟ್ಟಿದ್ರೆ ಅದು ಕಚ್ಚೋಂಥ ಸಾಧ್ಯತೆಗಳಿರುತ್ತೆ, ಬಟ್ಟೆ ಮೇಲೇನೋ ಕಚ್ಚುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ರೀತಿ ಇಟ್ಕೊಂಡು ಅದು ತುಳ್ಕೊಂಡು ಹಿಂಗೆ ಕ್ವೀಸ್ ಮಾಡಿ ಅದಾದಮೇಲೆ ಗಂಟು ಹಾಕ್ಕೊಳ್ತೀವಿ. ಸೊ ಕೇಳಿಸಿದೆಯಲ್ಲ ಸೌಂಡು, ಝೂಮ್ ಮಾಡಿ ಸ್ವಲ್ಪ ನೋಡಿ. ಬೈಕ್ಗೆ ಇವಾಗ ನಾವು ಇಲ್ಲಿ ರೆಸ್ಕ್ಯೂ ಮಾಡಿ ಒಂದು ಜಾಗದಲ್ಲಿ ನಾವು ಜನ ಎಲ್ಲ ಇದೀವಲ್ಲ ಸುತ್ತಲೂ, ಸೊ ಅದಕ್ಕದು ಉಸಿರಾಡ್ತಿರೋದಲ್ಲ ಸೌಂಡ್ ಮಾಡ್ತಿರೋದು. ನಾರ್ಮಲಾಗಿ ಅದು ಸೌಂಡು, ಇವಾಗ ನಮಗೆ ಕೋಪ ಬಂದರೆ ಹೆಂಗೆ ನಾವು ಸೌಂಡ್ ಮಾಡ್ತೀವಿ ಹೇಳಿ, ಏಯ್ ಅಂತ ಗದರ್ತೀವಲ್ಲ. ಸೊ ಅದಕ್ಕೆ ಅದನ್ನ ಸೇಫ್ಟಿಗೋಸ್ಕರ ಸೌಂಡ್ ಮಾಡ್ತದೆ, ಭಯ ಬೀಳ್ಸೋದಕ್ಕೆ. ಈಗ ನಾವು ಸುತ್ತಲೂ ಇದೀವಲ್ಲ, ನಮ್ಮನ್ನು ಭಯ ಬೀಳ್ಸೋದಕ್ಕೆ ಸೌಂಡ್ ಮಾಡುತ್ತದು. ಸೊ ಜನಕ್ಕೆ ಗೊತ್ತಿರಲ್ಲ, ಹಿಂಗೆ ಉಸಿರು ಮಾಡಿ ಸೌಂಡ್ ಮಾಡಿದ ತಕ್ಷಣ ಏನು ಅಂದ್ಕೊಳ್ತಾರೆ ಹೇಳಿ, ಅದು ಉಸಿರು ಬಿಡ್ತು, ಓ ಅಷ್ಟೇ ಅದು ಕಚ್ಚಿರುತ್ತೆ. ಕಚ್ಚಿದ ಮೇಲೆ ನಾವು ತುಳಿದು ಬಿಟ್ಟಿರ್ತಾರೆ, ಒಂದು ಹಾವು ಇಲ್ಲೆಲ್ಲ ಇರುತ್ತೆ ದಾರಿಲಿ, ಗೊತ್ತಿಲ್ಲ, ಸಡನ್ನಾಗಿ ತುಳಿದು ಬಿಟ್ಟಿರ್ತಾರೆ. ಸೊ ಏನಾಗಿರುತ್ತೆ ಹೇಳಿ, ಅದು ಕಚ್ಚಿರುತ್ತೆ, ಆ ನೋವಿಗೆ ಸೌಂಡ್ ಮಾಡ್ತಾ ಇರುತ್ತೆ ಅದು. ಓ ಉಸಿರು ಬಿಡ್ತು, ಕಚ್ಚಿಬಿಟ್ಟಿದೆ, ಕೊಳ್ತೋಯ್ತು ಮೈಯೆಲ್ಲ ಅನ್ಕೊಂತಾರೆ. ಸೊ ಇದು ಮೈಯೆಲ್ಲ ಕೊಳ್ತೋಗುತ್ತೆ ಕಚ್ಚಿದ್ರೆ ಇದು. ತುಂಬ ರೆಗ್ಯುಲೇಷನ್ ಆಗಿದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲೇ, ಭಾರತದಲ್ಲೇ ಇದು ಕಚ್ಚಿದಾಗ ನಮ್ಮ ಇಡೀ ಭಾರತದಲ್ಲೇ ಈ ಹಾವು ಕೈಯಲ್ಲಿ ಕಚ್ಚಿಕೊಂಡೆ ಜಾಸ್ತಿ ಜನ ಸತ್ತಿರೋದು. ಸುಮಾರು 1,80,000 ಜನ ಸಾಯ್ತಾರೆ ವರ್ಷಕ್ಕೆ ನಮ್ಮ ಭಾರತದಲ್ಲಿ. ನೋಡಿ ಕೇಳಿಸಿದೆಯಲ್ಲ ಸೌಂಡು, ಎಷ್ಟು ಸೌಂಡ್ ಮಾಡಿದೆ ನೋಡಿ.
ಸೊ ಈ ವಿಲ್ಲಾ ಹೆಸರು ಕ್ಲವರ್ ಫೀಲ್ಡ್ ಅಂತ. ಸುಮಾರು ಎಷ್ಟು ವಿಲ್ಲಾ ಇದೆ ಸರ್ ಇಲ್ಲಿ ಟೋಟಲ್? 300 ಇದೆ. 300 ವಿಲ್ಲಾಸ್ ಇದೆ. ಒಂದೊಂದು ಎಕರೆಗೆ ಒಂದೊಂದು ವಿಲ್ಲಾ ಅಲ್ಲ? 2 ಎಕರೆಗೆ 2 ಎಕರೆಗೆ ಒಂದು ವಿಲ್ಲನಾ? ಸೊ ನಾನು 1 ಎಕರೆಗೆ ಅಂದ್ಕೊಂಡಿದ್ದೆ. 2 ಎಕರೆಗೆ ಒಂದೊಂದು ವಿಲ್ಲಾ. ಅಪ್ಪಾಜಿ ತಗೊಳ್ರಿ ನೋಡ ಹೆಂಗಿದೆ ಅಪ್ಪಾಜಿ ಜಾಗ? ನಡಿ ನೋಡ. ಸೊ ತೊಗೊಂಡೋಗ್ತಾ ಇದ್ದೀವಿ ರಿಲೀಸ್ ಮಾಡೋದಕ್ಕೆ. ಸೊ ತೊಗೊಂಡೋಗಿ ಅದರದ್ದೇ ಆದಂಥ ಒಂದು ಅಬಿಟೆಡಲ್ಲಿ ರಿಲೀಸ್ ಮಾಡ್ತೀವಿ. ಒಂದು ಭಯಂಕರ ವಿಷಕಾರಿಯಾದಂತಹ ಹಾವನ್ನ ನಾವು ನಮ್ಮ ತಂದೆ ರೆಸ್ಕ್ಯೂ ಮಾಡಿಕೊಂಡು ಸೊ ಈಗ ಅದನ್ನು ರಿಲೀಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ನಮ್ಮ ತಂದೆ ಈಗ ಹಾವನ್ನ ರಿಲೀಸ್ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲಿ. ಇಲ್ಲ ಬಿಡ್ರಿ ಹಾಕಿ. ಸೇಫ್ಟಿ ಇಂಪಾರ್ಟೆಂಟ್. ಯಾಕಪ್ಪ ಹೊಡ್ಕೊಂಬಿಟ್ರಿ? ಇನ್ನೇನು ಅಂತ ವಿಷಭರಿತ ಅವತ್ತು ನಿಂತ್ಕೊಂಡ್ಬಿಟ್ಟು ಬಿಟ್ಬಿಟ್ಟು ನಿಂತಿರ್ತಾರಲ್ಲಿ ಅಲ್ಲಾಡ್ಸ್ಕೊಂಡು. ಫಾಸ್ಟೇ ಡೇಂಜರ್ ಜೀವ ಅದು. ನಾಗರವನಾದ್ರೂ ನಮ್ಮ ಎತ್ತಿನ ಬಿಡ್ಬೋದು. ಅದ್ರ ನಿಂತ್ಕೊಂಡು ಮುಖ ತೋರಿಸ್ತಾ ಇರ್ತೈತೆ. ಇದು ಯಾವ ಸಂದಲ್ಲಿ ಬಾಬಾ. ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಸೊ ಇದೇ ರೀತಿ ಹಲವಾರು ನನ್ನ ಡೈಲಾಗ್ ಹೊಡಿತಾ ಸೇವ್ ಎನ್ವೈರನ್ಮೆಂಟ್. ಐ ಲವ್ ಯು ಡಾರ್ಲಿಂಗ್ಸ್. ಇದೇ ರೀತಿ ಹಲವಾರು ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು. ಇವ್ ನನ್ನ ಮಗ. ನನ್ನ ಮಗ ಓಡಿಸ್ತೀರಾ? ಓಡಿಸಿ. ನಾವು ಅಪ್ಪ ಜೊತೆ ಹುಲಿ ಜೊತೆ ರೈಡು. ನಾವಿಬ್ರು ಹೆಲ್ಮೆಟ್ ಹಾಕಿಲ್ಲ, ದಯವಿಟ್ಟು ಕ್ಷಮಿಸಿ. ಜಾಸ್ತಿ ದೂರ ಏನಿಲ್ಲ. ನಮ್ಮೇರಿಂದ ಇಲ್ಲಿಗೆ ಸುಮಾರು ತಮಿಳ್ನಾಡು, ಕರ್ನಾಟಕದಿಂದ ತಮಿಳ್ನಾಡು ಅಂತಂದರೆ ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಅಷ್ಟೇ ಬಾರ್ಡ್ರಲ್ಲಿ. ಈ ಕಡೆ ಎಲ್ಲ ಏನು ಅವಶ್ಯಕತೆ ಇರಲಿಲ್ಲ ಅಂದ್ಬಿಟ್ಟು ಹೆಲ್ಮೆಟ್ ಹಾಕೊಂಡ್ಬಂದಿಲ್ಲ ಅಷ್ಟೇ. ಸೊ ನಮ್ಮ ರಿಯಲಿ ಸಾರಿ. ನೆಕ್ಸ್ಟ್ ಟೈಮ್ ಏನಾದರೂ ಅವ್ರು ರೆಸ್ಕ್ಯೂ ಮಾಡ್ಬೇಕಾದ್ರೆ ಎಲ್ಲೇ ಹೋದ್ರು ಹೆಲ್ಮೆಟ್ನ ಕಡ್ಡಾಯವಾಗಿ ನಾವಿಬ್ರು ಯೂಸ್ ಮಾಡ್ತೀವಿ. ಏನಪ್ಪ ಜೈ ಶ್ರೀರಾಮ್. ಅಷ್ಟೇ. ಬೋಲೋ ಬರೋದು ಮಜಾಕಿ. ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಹೇಳ್ರಿ ಜೈ.